ಅಟ್ಲೀಸ್ಟ್ ಒಂದು 20 ಎಪಿಸೋಡ್ ನೋಡಿದ್ಮೇಲೆ ನಾನು ಇನ್ಸಿಡೆಂಟ್ ಕೊಡ್ತೀನಿ ಈಗ. ಯಾಕಂದರೆ ಮೊದಲನೇದಾಗಿ ಒಂದಷ್ಟು ಜನ ಆರ್ಟಿಸ್ಟ್ ನನಗೆ ಪರಿಚಯ ಇರುವಂಥವ್ರು. ಆರ್ಟಿಸ್ಟ್ಗಳೆಲ್ಲ ನಾವು ಮೀಟ್ ಮಾಡಿದಾಗ ಹೆಂಗಿರುತ್ತೋ ಅಥವಾ ಒಂದು ಶೂಟಿಂಗ್ ಸ್ಪಾಟಲ್ಲಿ ಮೀಟ್ ಮಾಡಿರ್ತೀವಿ ಅಥವಾ ಈ ರೀತಿಯಾದ ಶೋಗಳಲ್ಲಿ ಮೀಟ್ ಮಾಡಿರ್ತೀವಿ, ಇನ್ಯಾವುದೋ ಫಂಕ್ಷನಲ್ಲಿ ಮೀಟ್ ಮಾಡಿರ್ತೀವಿ. ಏನು ಮಾತಾಡ್ತೀವಿ? ಹಾಯ್, ಅವರು ಚೆನ್ನಾಗಿದೆ, ಸೂಪರ್ ಆಗಿದೆ, ನೀನು ಹೇಗಿದೆ, ಸಗದ ಕಾಣಿಸ್ತಾ ಇದೆಯಾ, ಅಥವಾ ನಿನ್ನ ಡ್ರೆಸ್ ಇನ್ನೊಂಚೂರು ಬೆಟರ್ ಆಗ್ಬೋದಿತ್ತು, ಇಷ್ಟು ಬಿಟ್ಟು ನಿಮಗೇನು ಮಾತಾಡಿರಲ್ಲ. ಅದಲ್ಲದೆ ಪರ್ಸ್ನಲ್ ಆಗಿ ಮಾತಾಡೋಂಥವ್ರು ಒಂದು 2-3 ಜನ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇನ್ ಆ್ಯಂಡ್ ಔಟಿಂದ ಗೊತ್ತಿರೋದು ಬಿಕಾಸ್ನಲ್ಲಿ ನೀವೆಲ್ಲರೂ ಹೇಗೆ ಅವ್ರನ್ನ ಹೊಸದಾಗಿ ನೋಡ್ತೀರೋ ನಾವು ಕೂಡ ಅವ್ರನ್ನ ಹೊಸದಾಗಿ ನೋಡ್ತೀವಿ, ಫ್ರೆಂಡ್ಸ್ ಆಗಿದ್ರು ಕೂಡ. ಯಾಕಂದರೆ ಫ್ರೆಂಡ್ಸ್ ಎಷ್ಟು ಲಿಮಿಟಲ್ಲಿ ಇರ್ತಾರೋ ಅಷ್ಟು ಮೇಂಟೈನ್ ಮಾಡಿರ್ತೀವಿ. ಕೆಲವು ಕ್ಲೋಸ್ ಆಗಿದ್ರು ಮಾತಾಡ್ಬೋದು ಫ್ಯೂಚರ್. ಮೇಡಮ್ ಸ್ವರ್ಗ ಅಟ್ಲೀಸ್ಟ್ ಆಗಲಿ. ಮೇಡಮ್ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಮಾಡ್ತಾ ಇದ್ದಾರೆ. ನೀವು ಮನೇಲಿ ಇದ್ದು ಬಂದವರು ಯಾವ ರೀತಿ ಇರ್ಬೋದಂತ ಒಂದು ಥಾಟಲ್ಲಿ ಒಂದು ವಾರಕ್ಕೆ ತಡ್ಕೊಳಕ್ಕಾಗದೆ ಉದ್ಧಾರ ಆಗಿದ್ದವ್ರು ಇದ್ರು ಅಲ್ಲಿ. ಈ ಜೀವನ ಪೂರ್ತಿ ಹಾಗೆ ಇರುತ್ತೆ ಅಂತಂದರೆ ಯಾರ ಕೈ ಸ್ವಾಮಿ ತಡ್ಕೊಳಕ್ಕಾಗತ್ತೆ? ನೀವೇ ನೋಡಿ, ಗೊತ್ತಾಗುತ್ತೆ ನಿಮ್ಗೆ, ಚೆನ್ನಾಗಿ ಗೊತ್ತಾಗುತ್ತೆ. ಮೇಡಮ್ ಈ ಸಲ ಬಿಗ್ ಬಾಸ್ಗೆ ಹೋಗಿರೋರಲ್ಲಿ ನಿಮ್ಮ ಸ್ನೇಹಿತರು ಎಷ್ಟು ಜನ ಇದ್ದಾರೆ? ಎಲ್ಲರೂ ನನ್ನ ಸ್ನೇಹಿತರೇ ಇರೋದು. ಯಾರೋ ಒಬ್ಬರು ಇಬ್ಬರು ಬಿಟ್ಟು ಇನ್ನೆಲ್ಲರೂ ನನ್ನ ಸ್ನೇಹಿತರೇ ಇರೋದು. ಅದರಲ್ಲಿ ನನ್ನ ಫ್ರೆಂಡದು ಡಾರ್ಲಿಂಗ್ ಒಬ್ಬರು ಇದ್ದಾರೆ ಅಷ್ಟೇ. ಗೋಲ್ಡ್ ಸುರೇಶ್ ಅಂತವ್ರು ಈಗ ವರ್ತೂರು ಸಂತೋಷ್ ಅವ್ರಿಗೆ ಕಂಪೇರ್ ಮಾಡಿ ನೋಡ್ತಾ ಇದ್ದಾರೆ. ಕಂಪ್ಯಾರಿಸನ್ ಅಲ್ಲ, ಅದು ಮುಗ್ಧತೆ ಎದ್ದು ಕಾಣಿಸುತ್ತೆ ಅಂತ ಹೇಳ್ಬೋದು ಅಷ್ಟೇ. ಚೈನ್ ಹಾಕೊಂಡ್ರೆ ಮತ್ತು ಆಬ್ವಿಯಸ್ಲಿ ಲಾಸ್ಟ್ ಸೀಸನಲ್ಲಿ ಅವ್ರು ಇದ್ರು, ಇವ್ರು ಇವಾಗ ಇದ್ದಾರೆ ಅಂತ. ಅವ್ರು ಸಿಂಗಲ್ ಹಾಕೊಂಡಿದ್ರೆ ಇವರು ಡಬಲ್ ಹಾಕೊಂಡಿದ್ದಾರೆ. ನೋಡೋಣ. ನಿಮ್ಗೆ ಯಾರು ಕಂಪೇರ್ ಮಾಡಿ? ಅದೇ ಸರ್, ಒಂದು ಅಟ್ಲೀಸ್ಟ್ 20 ಎಪಿಸೋಡ್ ನೋಡೋದೇ ಗೊತ್ತಾಗುತ್ತೆ. ಈಗಲೇ ನಿಮ್ಗೆ ಎಲ್ಲಿ ಹೇಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಹೇಳಿ? ಅದನ್ನ ಸಿನಿಮಾನ ಒಂದೇ ದಿನ ಗೊತ್ತಾಗ್ಬಿಡುತ್ತೆ. ನನಗಂತೂ ಗೊತ್ತಾಗಲ್ಲಪ್ಪ, ನಂಗೆ ಅಷ್ಟು ಜಡ್ಜ್ ಮಾಡೋಕ್ಕಾಗಲ್ಲ. ನಾನು ಇವಾಗೆಲ್ಲ ನಾಗವಲ್ಲಿತಾರೆ ನನಗೋ ಅಂತ. ಗುಡ್ ನೈಟ್ ಆಲ್. ಬಾಯ್ ಅನಿಲ್ ಬಾಯ್. ಅಟ್ಲೀಸ್ಟ್ ಒಂದು 20 ಎಪಿಸೋಡ್ ನೋಡಿದ್ಮೇಲೆ ನಾನು ಇನ್ಸಿಡೆಂಟ್ ಕೊಡ್ತೀನಿ ಈಗ. ಯಾಕಂದರೆ ಮೊದಲನೇದಾಗಿ ಒಂದಷ್ಟು ಜನ ಆರ್ಟಿಸ್ಟ್ ನನಗೆ ಪರಿಚಯ ಇರುವಂಥವ್ರು. ಆರ್ಟಿಸ್ಟ್ಗಳೆಲ್ಲ ನಾವು ಮೀಟ್ ಮಾಡಿದಾಗ ಹೆಂಗಿರುತ್ತೋ ಅಥವಾ ಒಂದು ಶೂಟಿಂಗ್ ಸ್ಪಾಟಲ್ಲಿ ಮೀಟ್ ಮಾಡಿರ್ತೀವಿ ಅಥವಾ ಈ ರೀತಿಯಾದ ಶೋಗಳಲ್ಲಿ ಮೀಟ್ ಮಾಡಿರ್ತೀವಿ, ಇನ್ಯಾವುದೋ ಫಂಕ್ಷನಲ್ಲಿ ಮೀಟ್ ಮಾಡಿರ್ತೀವಿ. ಏನು ಮಾತಾಡ್ತೀವಿ? ಹಾಯ್, ಅವರು ಚೆನ್ನಾಗಿದೆ, ಸೂಪರ್ ಆಗಿದೆ, ನೀನು ಹೇಗಿದೆ, ಸಗದ ಕಾಣಿಸ್ತಾ ಇದೆಯಾ, ಅಥವಾ ನಿನ್ನ ಡ್ರೆಸ್ ಇನ್ನೊಂಚೂರು ಬೆಟರ್ ಆಗ್ಬೋದಿತ್ತು, ಇಷ್ಟು ಬಿಟ್ಟು ನಿಮಗೇನು ಮಾತಾಡಿರಲ್ಲ. ಅದಲ್ಲದೆ ಪರ್ಸ್ನಲ್ ಆಗಿ ಮಾತಾಡೋಂಥವ್ರು ಒಂದು 2-3 ಜನ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇನ್ ಆ್ಯಂಡ್ ಔಟಿಂದ ಗೊತ್ತಿರೋದು ಬಿಕಾಸ್ನಲ್ಲಿ ನೀವೆಲ್ಲರೂ ಹೇಗೆ ಅವ್ರನ್ನ ಹೊಸದಾಗಿ ನೋಡ್ತೀರೋ ನಾವು ಕೂಡ ಅವ್ರನ್ನ ಹೊಸದಾಗಿ ನೋಡ್ತೀವಿ, ಫ್ರೆಂಡ್ಸ್ ಆಗಿದ್ರು ಕೂಡ. ಯಾಕಂದರೆ ಫ್ರೆಂಡ್ಸ್ ಎಷ್ಟು ಲಿಮಿಟಲ್ಲಿ ಇರ್ತಾರೋ ಅಷ್ಟು ಮೇಂಟೈನ್ ಮಾಡಿರ್ತೀವಿ. ಕೆಲವು ಕ್ಲೋಸ್ ಆಗಿದ್ರು ಮಾತಾಡ್ಬೋದು ಫ್ಯೂಚರ್. ಮೇಡಮ್ ಸ್ವರ್ಗ ಅಟ್ಲೀಸ್ಟ್ ಆಗಲಿ. ಮೇಡಮ್ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಮಾಡ್ತಾ ಇದ್ದಾರೆ. ನೀವು ಮನೇಲಿ ಇದ್ದು ಬಂದವರು ಯಾವ ರೀತಿ ಇರ್ಬೋದಂತ ಒಂದು ಥಾಟಲ್ಲಿ ಒಂದು ವಾರಕ್ಕೆ ತಡ್ಕೊಳಕ್ಕಾಗದೆ ಉದ್ಧಾರ ಆಗಿದ್ದವ್ರು ಇದ್ರು ಅಲ್ಲಿ. ಈ ಜೀವನ ಪೂರ್ತಿ ಹಾಗೆ ಇರುತ್ತೆ ಅಂತಂದರೆ ಯಾರ ಕೈ ಸ್ವಾಮಿ ತಡ್ಕೊಳಕ್ಕಾಗತ್ತೆ? ನೀವೇ ನೋಡಿ, ಗೊತ್ತಾಗುತ್ತೆ ನಿಮ್ಗೆ, ಚೆನ್ನಾಗಿ ಗೊತ್ತಾಗುತ್ತೆ. ಮೇಡಮ್ ಈ ಸಲ ಬಿಗ್ ಬಾಸ್ಗೆ ಹೋಗಿರೋರಲ್ಲಿ ನಿಮ್ಮ ಸ್ನೇಹಿತರು ಎಷ್ಟು ಜನ ಇದ್ದಾರೆ? ಎಲ್ಲರೂ ನನ್ನ ಸ್ನೇಹಿತರೇ ಇರೋದು. ಯಾರೋ ಒಬ್ಬರು ಇಬ್ಬರು ಬಿಟ್ಟು ಇನ್ನೆಲ್ಲರೂ ನನ್ನ ಸ್ನೇಹಿತರೇ ಇರೋದು. ಅದರಲ್ಲಿ ನನ್ನ ಫ್ರೆಂಡದು ಡಾರ್ಲಿಂಗ್ ಒಬ್ಬರು ಇದ್ದಾರೆ ಅಷ್ಟೇ. ಗೋಲ್ಡ್ ಸುರೇಶ್ ಅಂತವ್ರು ಈಗ ವರ್ತೂರು ಸಂತೋಷ್ ಅವ್ರಿಗೆ ಕಂಪೇರ್ ಮಾಡಿ ನೋಡ್ತಾ ಇದ್ದಾರೆ. ಕಂಪ್ಯಾರಿಸನ್ ಅಲ್ಲ, ಅದು ಮುಗ್ಧತೆ ಎದ್ದು ಕಾಣಿಸುತ್ತೆ ಅಂತ ಹೇಳ್ಬೋದು ಅಷ್ಟೇ. ಚೈನ್ ಹಾಕೊಂಡ್ರೆ ಮತ್ತು ಆಬ್ವಿಯಸ್ಲಿ ಲಾಸ್ಟ್ ಸೀಸನಲ್ಲಿ ಅವ್ರು ಇದ್ರು, ಇವ್ರು ಇವಾಗ ಇದ್ದಾರೆ ಅಂತ. ಅವ್ರು ಸಿಂಗಲ್ ಹಾಕೊಂಡಿದ್ರೆ ಇವರು ಡಬಲ್ ಹಾಕೊಂಡಿದ್ದಾರೆ. ನೋಡೋಣ. ನಿಮ್ಗೆ ಯಾರು ಕಂಪೇರ್ ಮಾಡಿ? ಅದೇ ಸರ್, ಒಂದು ಅಟ್ಲೀಸ್ಟ್ 20 ಎಪಿಸೋಡ್ ನೋಡೋದೇ ಗೊತ್ತಾಗುತ್ತೆ. ಈಗಲೇ ನಿಮ್ಗೆ ಎಲ್ಲಿ ಹೇಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಹೇಳಿ? ಅದನ್ನ ಸಿನಿಮಾನ ಒಂದೇ ದಿನ ಗೊತ್ತಾಗ್ಬಿಡುತ್ತೆ. ನನಗಂತೂ ಗೊತ್ತಾಗಲ್ಲಪ್ಪ, ನಂಗೆ ಅಷ್ಟು ಜಡ್ಜ್ ಮಾಡೋಕ್ಕಾಗಲ್ಲ. ನಾನು ಇವಾಗೆಲ್ಲ ನಾಗವಲ್ಲಿತಾರೆ ನನಗೋ ಅಂತ. ಗುಡ್ ನೈಟ್ ಆಲ್. ಬಾಯ್ ಅನಿಲ್.